ಸೊ RCB ಅಭಿಮಾನಿಗಳಿಗೆ, ಪಂಜಾಬ್ ಅಭಿಮಾನಿಗಳಿಗೆ, ಓವರ್ ಆಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಬೇಸರದ ಸಂಗತಿ ಅಂದರೆ ಮಳೆ ಶುರುವಾಗಿದೆ. ನನಗೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಮುಂಭಾಗದಲ್ಲೇ ಇದ್ದೀನಿ. ಮಳೆ ಶುರುವಾಗಿದೆ, ಸ್ವಲ್ಪ ಜೋರಾಗೆ ಮಳೆ ಬಾರಿಸ್ತಾ ಇದೆ. ಮೊನ್ನೆ ಮಳೆ ಆಗಿತ್ತು, ಪಂದ್ಯ ನೀವು ನೋಡಿರ್ಬೋದು, 9:30 ನಂತರ ಶುರುವಾಗಿತ್ತು. ಯಾವುದು ಮುಂಬೈ ಮೇಲೆ ನಡೆದಂಥ ಪಂದ್ಯ. ಇವತ್ತು ಕೂಡ ಹಂಗೆ, ನಿನ್ನೆ ಸ್ವಲ್ಪ ಮಳೆ ಆಗಿದೆ, ಇವತ್ತು ಕೂಡ ಈಗ ಮಳೆ ಸುರಿಯೋಕೆ ಶುರುವಾಗಿದೆ. ನೋಡಿ ಅಲ್ಲಿ ಮೆಟ್ರೋ ಪಿಲ್ಲರ್ ಅಕ್ಕಪಕ್ಕ ಎಲ್ಲ ಹಾಗೆ ಸಾವಿರಾರು ಮಂದಿ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಮಳೆ ಬರ್ತಾ ಇರುವಂಥ ಕಾರಣಕ್ಕಾಗಿ, ಮಳೆಯಿಂದ ರಕ್ಷಣೆ ಪಡಿಬೇಕು ಅಂತ. ಮತ್ತೆ ಈಗ ಆಲ್ರೆಡಿ ಗೇಟ್ ಕೂಡ ಓಪನ್ ಮಾಡಿದರೆ ಬಹಳ ಮಂದಿ ಒಳಗೆ ಹೋಗಿದ್ದಾರೆ. ಬಟ್ ಬಹಳ ಮಳೆ ಆಗ್ತಾ ಇರೋ ಕಾರಣದಿಂದಾಗಿ ಏನು ಮ್ಯಾಚಿಗೆ ಏನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಅಂತ. ಆಮೇಲೆ ಬಹಳ ಹ್ಯೂಮಿಡ್ ಇದೆ, ಹಾಗಂತ ಏನು ಬಹಳ ಮೋಡ ಕವಿದು ಆಗ್ತಾ ಇರೋ ಮಳೆ ಅಲ್ಲ. ಆಮೇಲೆ ನಾನು ಕೂಡ ಈಗ ವೆದರ್ ಫೋರ್ಕಾಸ್ಟ್ ಮೊಬೈಲಲ್ಲಿ ನೋಡೋದಾದ್ರೆ 35% ಇದೆ, ಐ ಮೀನ್ 35 ಡಿಗ್ರಿ ಸೆಲ್ಸಿಯಸ್ ಇದೆ ಏನು ಟೆಂಪ್ರೇಚರ್. ಸೊ ಬಹಳ ಹ್ಯೂಮಿಡ್ ಇದೆ, ಸ್ವಲ್ಪ ಕ್ಲೌಡಿ ಇದೆ. 6 ಗಂಟೆ ತನಕ ಕೂಡ ಸ್ವಲ್ಪ ಮಳೆ ಆಗ್ಬೋದು ಅನ್ನುವಂಥ ರೀತಿಯಾಗಿ ವೆದರ್ ಫೋರ್ಕಾಸ್ಟ್ ಇದೆ. ಈಗ ಎಷ್ಟಾಯಿತು, 4:15 ಆಯಿತು. ಹೋಪ್ಫುಲಿ ಒಂದು 6 ಗಂಟೆ ನಂತರದಲ್ಲಿ ಸ್ಕೈ ಕ್ಲಿಯರ್ ಆಗ್ಬೋದು, ಮಳೆ ನಿಲ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ನೋಡೋಣ. ಬಟ್ ಜನ ಮಾತ್ರ ಹುಮ್ಮಸ್ಸಲ್ಲಿದ್ದಾರೆ. ರಿಸರ್ವ್ ಡೇ ಇರೋದ್ರಿಂದಾಗಿ ಏನು ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಯೋಚನೆಯಲ್ಲೂ ಕೂಡ ಇದ್ದಾರೆ. ಬರ್ತಾ ಬರ್ತಾ ಮಳೆಗಂತೂ ಭಾಳ ಜಾಸ್ತಿ ಆಗ್ತಾ ಇದೆ. ನೋಡಿ, ಮಳೆ ಅಂತೂ ಭಾಳ ಜಾಸ್ತಿ ಆಗ್ತಾ ಇದೆ. ಸೊ ನೋಡ್ಬೇಕಿದೆ ಏನಾಗುತ್ತೆ ಅಂತ. ಬಹುಶಃ RCB ಗೆಲ್ಲಲಿ ಅನ್ನೋದ್ರ ಜೊತೆಗೆ ಮಳೆ ನಿಲ್ಲಲಿ ಅನ್ನೋ ಒಂದು ಪ್ರೇಯರ್ ಕೂಡ ಈಗ ಶುರುವಾಗಬೇಕು ಅಂತ ಕಾಣಿಸುತ್ತೆ. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಮಾಲ್ತೇಶ್, ಅಹಮದಾಬಾದ್.